Hey guys, welcome back to my channel Soulful Tarot. ಇವತ್ತಿನ ಟಾಪಿಕ್ ಬಂದು ಝೋಡಿಯಾಕ್ ಸೈನ್ ಸ್ಯಾಜಿಟೇರಿಯಸ್ ಅವರ ಸೈನ್ ನೋಡೋಣ. ಧನುಸ್ ರಾಶಿ ಅವರ ಲವ್ ಲೈಫ್ ರೀಡಿಂಗ್ ನೋಡೋಣ. ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅಥವಾ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಬಿಟ್ಬಿಡಿ. ನೋಡೋಣ ಧನುಸ್ ರಾಶಿ ಅವರ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್. ಓಕೆ, ಗೈಸ್, ಇಲ್ಲಿ ನೀವ್ ಅಥವಾ ಇಲ್ಲ ನಿಮ್ ಪರ್ಸನ್ ಯಾರಾದ್ರೂ ಆಗಿರ್ಬೋದು, ಈ ರಿಲೇಶನ್ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದೆ. ಅಂದ್ರೆ ಇಲ್ಲಿ ಫೈಟಿಂಗ್ ಅನ್ನೋದಿಲ್ಲ, ಬಟ್ ಅಂದ್ರೆ ಪಾಸ್ಟ್ ಕಂಪೇರ್ ಮಾಡಿದ್ರೆ ಈ ಸ್ವಲ್ಪ ದಿನದಿಂದ ಈ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಸೈಲೆಂಟ್, ಕೋಲ್ಡ್ ಶೋಲ್ಡರ್ ಅನ್ನೋದು ಕಾಣಿಸ್ತಾ ಇದೆ. ಸ್ವಲ್ಪ ಕಮ್ಯುನಿಕೇಶನ್ ಕಮ್ಮಿ, ಮಾತಾಡ್ತಾ ಇರೋದು ಕಮ್ಮಿ. ಮೇ ಬಿ ಇಲ್ಲಿ ಜಗಳ ಆಗಿದ್ರು ಒಂಥರ ಮನ್ಸಿಂದಾನೇ ಜಗಳ ಆಗಿರೋ ತರ ಕಾಣ್ತಾ ಇದೆ. ಸೊ ಇಲ್ಲಿ ನೀವಾಗಿರ್ಬೋದು ಅಥವಾ ನಿಮ್ ಪರ್ಸನ್ ಆಗಿರ್ಬೋದು, ಸ್ವಲ್ಪ ಈಗೋ ಪರ್ಸನ್, ಅಥವಾ ಅವರು ಏನು ಯೋಚನೆ ಮಾಡಲ್ಲ ಈ ರಿಲೇಶನ್ಶಿಪ್ ಬಗ್ಗೆ. ಆ ಪರ್ಸನ್ ಏನು ಯೋಚನೆ ಮಾಡಲ್ಲ, ಯಾವಾಗ್ಲೂ ಸೈಲೆಂಟ್ ಅಲ್ಲಿ ಇರ್ತಾರೆ, ಮತ್ತೆ ಕೋಲ್ಡ್ ಶೋಲ್ಡರ್ ಕೊಡ್ತಾರೆ. ನೀವ್ ಏನಾದ್ರೂ ಕೇಳಿದ್ರೆ ಆ ಪರ್ಸನ್ ಬಂದು ಅವ್ರ ಮೇಲೆನೆ ಡಿಫೈಂಡ್ ಮಾಡ್ಕೊಳ್ತಾರೆ. ನಿಮಗಿಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಪರ್ಸನ್, ನಿಮ್ಗೆ ಇರೋದೇ ಸಾಕು, ಒಂದ್ ಮನಿ ಗ್ರೋತ್ ಆಗ್ಲಿ ಇಲ್ಲ ಒಂದ್ ರಿಲೇಶನ್ಶಿಪ್ ಆಗ್ಲಿ, ನಿಮ್ಗೆ ಅವರೇ ಸಾಕು ಅನ್ನೋ ತರ ವ್ಯಕ್ತಿ ನೀವು. ಬಟ್ ಇಲ್ಲಿ ನೀವು ಅಷ್ಟೇ ಒಂದ್ ಬಿಗಿನಿಂಗ್ ಆಗ್ಲಿ ಏನೋ ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲ ಆ ಪರ್ಸನ್ ಜೊತೆಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಕೋಬೇಕು. ನೀವ್ ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಆ ಪರ್ಸನ್ ಅಷ್ಟೇ ಎಫರ್ಟ್ಸ್ ಹಾಕ್ಬೇಕು ಅನ್ನೋ ಇದ್ರಲ್ಲಿ ನೀವು ವೇಟ್ ಮಾಡ್ತಾ ಇದ್ದೀರಾ. ಈವನ್ ಆ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ, ಬಟ್ ಅವರು ಅವ್ರನ್ನ ಬೈಕೊಳ್ಳೋದು, ಅವ್ರನ್ನ ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಆ ಪರ್ಸನ್ಗೆ ಡೀಪ್ ಎಮೋಷನ್ಸ್ ಸಹ ನಿಮ್ ಮೇಲಿದೆ. ಬಟ್ ಇಲ್ಲಿ ಕ್ಲಾರಿಫೈ ಮಾಡೋಣ ಯಾಕೆ ಅವರು ಸೈಲೆಂಟ್ ಮೋಡಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ